ಸ್ನೇಹಿತರೆ ನಮಸ್ಕಾರ. ನಮ್ಮ ಚಿತ್ರರಂಗದ ಬಣ್ಣದ ಲೋಕದ ಕರಾಳತೆ ಎಷ್ಟಿದೆ ಅನ್ನೋದಕ್ಕೆ ಸಾಕ್ಷಿ ಇವತ್ತು ನಾನು ನಿಮ್ಮ ಮುಂದೆ ಇಡ್ತಿರುವಂಥ ಸ್ಟೋರಿ. ಬಹುಶಃ ತಮ್ಲೇನನ್ನು ನೋಡಿ ನಿಮಗೆ ಅರ್ಥ ಆಗಿರುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಎಂತೆಂತಹ ನಟರು ಇವತ್ತಿಗೆ ಹೇಳ ಹೆಸರಿಲ್ಲದ ರೀತಿ ಎಲ್ಲೋ ಕಣ್ಮರೆಯಾಗಿ ಹೋಗಿದ್ದಾರೆ. ಅದಕ್ಕೆ ಕಾರಣ ಚಿತ್ರರಂಗದಲ್ಲಿರುವಂತಹ ಕೆಲವೊಂದಷ್ಟು ಸಮಸ್ಯೆಗಳು. ಹಾಗಂತ ಹೇಳಿದರೆ ಚಿತ್ರರಂಗದಲ್ಲಿರುವಂಥ ಎಲ್ಲ ನಟ ನಟಿಯರಿಗೆ ಅವಕಾಶಗಳು ಸಿಗುತ್ತಾ? ಖಂಡಿತವಾಗ್ಲೂ ಸಿಗೋದಿಲ್ಲ. 1, 2, 3 ಸಿನಿಮಾಗಳಲ್ಲಿ ಅವಕಾಶ ಸಿಗ್ತದೆ. ಆ ಸಿನಿಮಾಗಳಲ್ಲಿ 1-2 ಫಿಲ್ಮ್ ಫ್ಲಾಪ್ ಆಯಿತು ಅಂತ ಹೇಳಿ ಇಟ್ಕೊಳ್ಳಿ. ನಂತರ ಅವಕಾಶಗಳ ಕೊರತೆ ಶುರುವಾಗ್ತದೆ. ಬದುಕು ಬೀದಿಗೆ ಬರೋದಕ್ಕೆ ಆರಂಭ ಆಗ್ತದೆ. ಪರ್ಯಾಯವಾಗಿ ಯಾವುದಾದ್ರೂ ಒಂದು ಕೆಲಸವನ್ನು ಉದ್ಯಮವನ್ನು ನಡೆಸ್ತಾ ಇದ್ದರೆ ಬದುಕ್ಬೋದು. ಅದನ್ನು ಹೊರತುಪಡಿಸಿ ಕೇವಲ ಒಂದನ್ನೇ ನಂಬಿಕೊಂಡು ಬದುಕ್ತಾ ಇದ್ದರೆ ಬದುಕು ಬೀದಿಗೆ ಬರೋದ್ರಲ್ಲಿ ಅನುಮಾನನೇ ಇಲ್ಲ. ಅದೇ ರೀತಿ ದೂದ್ ಪೇಡ ದಿಗಂತ್ ಅವರ ಕಥೆನೂ ಕೂಡ. ಸಾಕಷ್ಟು ವರ್ಷಗಳಿಂದ, ಹೆಚ್ಚು ಕಡಿಮೆ 2 ದಶಕಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿರುವಂಥ ನಟ ದಿಗಂತ್ ಅವರು ಸದ್ಯ ಅವಕಾಶಗಳಿಲ್ಲದೆ ಆರ್ಥಿಕವಾದಂಥ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಮನೆಯ ಬಾಡಿಗೆ ಹಣದಲ್ಲಿ ಜೀವನ ಸಾಗಿಸ್ತಿರೋದಾಗಿ ಸ್ವತಃ ದಿಗಂತ್ ಅವರೇ ಹೇಳ್ಕೊಂಡಿದ್ದಾರೆ. ದಿಗಂತ್ ಅವರ ಈ ಹೇಳಿಕೆ ಕನ್ನಡ ಚಿತ್ರರಂಗದ ಕಲಾವಿದರ ಪರಿಸ್ಥಿತಿಯನ್ನು ಎತ್ತಿ ತೋರಿಸುವಂಥ ರೀತಿಯಲ್ಲಿದೆ. ಅಂದರೆ ನಾನು ಹೇಳಿದಲ್ಲ ಆರಂಭದಲ್ಲೇ, ಅವಕಾಶಗಳು ಇಲ್ಲದೆ ಹೋದಂಥ ಸಂದರ್ಭದಲ್ಲಿ ಪರಿಸ್ಥಿತಿ ಯಾವ ರೀತಿ ಬರ್ತದೆ, ಭಿಕ್ಷೆ ಬೇಡುವಂಥ ಸ್ಥಿತಿಗೆ ತಲುಪ್ತಾರೆ. ಹಾಗೆಯೇ ಸಮಸ್ಯೆಗಳು, ಸವಾಲುಗಳು ಒಂದಲ್ಲ ಎರಡಲ್ಲ, ಒಂದರ ಮೇಲೆ ಒಂದು ಹುಡ್ಕೊಂಡು ಬಂದುಬಿಡ್ತವೆ. ಅದೇ ರೀತಿ ಈಗ ಈ ದೂದ್ ಪೇಡ ದಿಗಂತ್ ಅವ್ರಿಗೂ ಕೂಡ ಆಗಿದೆ. ದೂದ್ ಪೇಡ ದಿಗಂತ್ ಅವರ ಬದುಕು ಇವತ್ತು ಒಂದು ರೀತಿಯಲ್ಲಿ ಡೋಲಾಯಮಾನ ಆಗಿದೆ. ಅದಕ್ಕೆ ಕಾರಣವೂ ಕೂಡ ಇದೆ. ಆ ಎಲ್ಲ ವಿಚಾರಗಳನ್ನು 1 by 1 ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಒಂದೇ ಒಂದು ಹಿಟ್ ಸಿನಿಮಾವನ್ನು ಕೊಟ್ಟರೆ ಸಾಕು, ಸೆಲೆಬ್ರಿಟಿಗಳ ಲೈಫ್ ಸೆಟಲ್ ಆಗುತ್ತೆ ಅನ್ನೋದು ಸಾಕಷ್ಟು ಜನರ ಕೆಟ್ಟದಾದಂಥ ಒಂದು ನಂಬಿಕೆ, ಮೂರ್ಖತನದ ಪರಮಾವಧಿ. ಹೀರೋ ಹೀರೋಯಿನ್ಗಳಾಗಿ ಏನೋ ಒಂದು ಸಿನಿಮಾವನ್ನು ಮಾಡ್ತಾರೆ. ಆ ಸಿನಿಮಾದ ಬಳಿಕ ಬದುಕು ಬದಲಾಯಿತು ಅಂತೇಳಿ ಅಂದ್ಕೊಳ್ತಾರೆ. ನಿಜವಾದಂತಹ ಬದುಕು ಅಥವಾ ಸವಾಲು ಶುರುವಾಗೋದೇ ಅಲ್ಲಿಂದ. ಅಲ್ಲಿವರೆಗೆ ಬದುಕಿದ್ದು ಬದುಕೇ ಅಲ್ಲ. ಅಲ್ಲಿಂದ ಯಾವಾಗ ಸೆಲೆಬ್ರಿಟಿ ಅಂತೇಳಿ ಕರೆಸ್ಕೊಳ್ತಾರೋ ಅಲ್ಲಿಂದ ಅವರ ಬದುಕು ಕಂಪ್ಲೀಟಾಗಿ ಬದಲಾಗ್ತದೆ. ಜೀವನ ಶೈಲಿ ಎಲ್ಲವೂ ಕೂಡ ಬದಲಾಗಲೇಬೇಕಾಗ್ತದೆ. ಸಾಮಾನ್ಯ ಮನುಷ್ಯನ ರೀತಿ ಫುಟ್ಪಾತ್ನಲ್ಲಿ ಹೋಗಿ ಸಾಮಾನ್ಯ ಜನರ ರೀತಿ ತಿನ್ನೋಕ್ಕಾಗುತ್ತಾ? ಇಲ್ಲ. ಎಲ್ಲೋ ಒಂದು ಕಡೆ ರೋಡ್ ಬಡ್ಡಿ 1-2 ಬಟ್ಟೆಯನ್ನು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ತಗೊಳ್ಳೋಕ್ಕಾಗುತ್ತಾ? ಇಲ್ಲ. ಬೆಂಗಳೂರಿನಂಥ ಮಹಾನಗರದಲ್ಲಿ ಒಳ್ಳೆ ಮನೆಯಲ್ಲೇ ಇರಬೇಕಾಗುತ್ತೆ. ಒಳ್ಳೆ ಜನರ ಜೊತೆಗೇ ಬೆರಿಬೇಕಾಗುತ್ತೆ. ಒಳ್ಳೆ ಹೋಟೆಲಲ್ಲಿ ಹೋಗಿ ತಿನ್ನಬೇಕಾಗುತ್ತೆ. ಒಳ್ಳೊಳ್ಳೆ ಬಟ್ಟೆಗಳನ್ನು ಹಾಕಬೇಕಾಗ್ತದೆ. ತಿರುಗೋದಕ್ಕೆ, ಬದುಕೋದಕ್ಕೆ ಎಲ್ಲವೂ ಕೂಡ ಒಂದು ವ್ಯವಸ್ಥಿತವಾದಂತಹ ಎಲ್ಲವೂ ಕೂಡ ಬೇಕಾಗ್ತದೆ. ಆದರೆ ಎಲ್ಲೋ ಒಂದು ಕಡೆ ಒಂದೇ ಒಂದು ಸಿನಿಮಾದ ನಂತರ ಆ ಎಲ್ಲದಕ್ಕೂ ಕೂಡ ಒಗ್ಗಿಕೊಂಡು ಸಾಕ್ತಿರುವಂಥ ಸಂದರ್ಭದಲ್ಲಿ ಸಡನ್ನಾಗಿ ಫ್ಲಾಪ್ ಆಯಿತು, ಆ ಸಿನಿಮಾ ಫ್ಲಾಪ್ ಆಯಿತು, ಅಥವಾ ನಂತರ ಸಿನಿಮಾಗಳ ಅವಕಾಶವೇ ಸಿಗಲಿಲ್ಲ ಅಂತೇಳಿ ಹೇಳಿದ್ರೆ ಬದುಕು ಏನಾಗ್ಬೋದು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹೌದು, ಎಲ್ಲರೂ ಕೂಡ ಐಷಾರಾಮಿ ಜೀವನವನ್ನು ನಡೆಸ್ತಾರೆ ಅನ್ನುವಂಥ ಭ್ರಮೆ, ಭಾವನೆ ಹಲವರಲ್ಲಿದೆ. ಈ ಬಣ್ಣದ ಲೋಕದಲ್ಲಿರೋರು ಎಲ್ಲರೂ ಕೂಡ ಐಷಾರಾಮಿಗಳೇ ಅಂತೇಳಿ. 2 ದಶಕಗಳಿಂದ ಸ್ಯಾಂಡಲ್ವುಡ್ನಲ್ಲಿ ಚಾಕ್ಲೇಟ್ ಹೀರೋ ಆಗಿ ಮರೀತಿರುವಂಥ ದೂದ್ ಪೇಡ ದಿಗಂತ್ ಇವತ್ತು ಜೀವನವನ್ನು ನಡೆಸೋದಕ್ಕೋಸ್ಕರ ತಮ್ಮ ಮನೆಯ ಬಾಡಿಗೆ ಹಣವನ್ನು ನೆಚ್ಚಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಬಣ್ಣದ ಲೋಕದ ಮತ್ತೊಂದು ಮುಖವನ್ನು ನೀವು ಅರ್ಥ ಮಾಡಿಕೊಳ್ಳೇಬೇಕು. ಹೌದು, ಸದ್ಯದ ಚಿತ್ರರಂಗದ ಪರಿಸ್ಥಿತಿ, ನಿರ್ಮಾಪಕರ ಮನಸ್ಥಿತಿ, ಕಲಾವಿದರ ಗತಿ ಇವೆಲ್ಲವನ್ನು ಕೂಡ ದಿಗಂತ್ ಮನಬಿಚ್ಚಿ ಮಾತನಾಡಿದ್ದಾರೆ. ಅವಕಾಶಗಳ ಕೊರತೆಯಿಂದಾಗಿ ತಾವು ಎದುರಿಸ್ತಿರುವಂಥ ಆರ್ಥಿಕ ಸಂಕಷ್ಟವನ್ನು ದಿಗಂತ್ ಬಿಚ್ಚಿಟ್ಟಿದ್ದಾರೆ. ಒಂದು 6 ತಿಂಗಳ ಹಿಂದೆ 2 ಸಿನಿಮಾವನ್ನು ಒಪ್ಪಿಕೊಂಡಿದ್ದಂತಹ ಇದೇ ದಿಗಂತ್ ನಿರ್ಮಾಪಕರು ಒಂದು ದಿನ ಬಂದು ಸದ್ಯಕ್ಕೆ ಯಾಕೋ ಪರಿಸ್ಥಿತಿ ಸರಿಯಿಲ್ಲ, ನೋಡಿಕೊಂಡು ಮುಂದುವರಿಯೋಣ ಅಂತೇಳಿ ಹೇಳ್ತಾರೆ. ಆಗ ಅನಿಸಿದ್ದು ಏನಂದರೆ, ನಿಜವಾಗಿಯೂ ಕೂಡ ನಾವು ಬೇರೇನಾದರೂ ಮಾಡಬೇಕಾ, ಹೊಸ ಕೆಲಸಗಳ ಬಗ್ಗೆ ಗಮನವನ್ನು ಕೊಡಬೇಕಾ ಅಂಥೇಳಿ. ನನಗೆ ಮೊದಲ ಬಾರಿಗೆ ಇಂಥದ್ದೊಂದು ಆಲೋಚನೆ ತಲೆಗೆ ಬಂತು. ಇದು ಬರೀ ನನ್ನ ಸಮಸ್ಯೆ ಅಲ್ಲ, ನಮ್ಮ ಸುತ್ತಮುತ್ತಲಿನ ಸ್ನೇಹಿತರ ಜೊತೆಗೆ ಮಾತನಾಡಿದಾಗ ಹೆಚ್ಚು ಕಡಿಮೆ ಎಲ್ಲರದ್ದು ಕೂಡ ಇದೇ ಪರಿಸ್ಥಿತಿ. ಸೊ ದಟ್ ಕೊನೆಗೆ ತೀರ್ಥಹಳ್ಳಿಗೆ ಹೋಗಿ ತೋಟದ ಕೆಲಸವನ್ನು ಮಾಡೋಣ ಅಂತಲೂ ಕೂಡ ಯೋಚನೆ ಮಾಡಿದ್ದೆ. ಹೀಗಿರುವಾಗಲೇ ನನಗೆ ರುದ್ರಕಾಲ ಸಿನಿಮಾ ಅವಕಾಶ ಸಿಕ್ತು. ಜೊತೆಗೆ ಇದು ಬೇಗನೆ ಶೂಟಿಂಗ್ ಕೂಡ ಆರಂಭ ಆಯಿತು ಅಂತ ಹೇಳಿಬಿಟ್ಟು ನಿಟ್ಟುಸಿರನ್ನು ಬಿಡ್ತಾರೆ ದಿಗಂತ್. ನಾನು ಕಳೆದ ವರ್ಷ ಬ್ಯುಸಿ ಇದ್ದೆ. ಅದರ ಹಿಂದಿನ ವರ್ಷ ಕೈ ತುಂಬ ಆಫರ್ಗಳಿದ್ವು. ಹಾಗೆಲ್ಲ ವರ್ಷಕ್ಕೆ 3-4 ಚಿತ್ರಗಳು ಬಿಡುಗಡೆ ಕೂಡ ಆಯಿತು. ಅವುಗಳ ಫಲಿತಾಂಶ ಏನು ಅನ್ನೋದು ಬೇರೆ ವಿಚಾರ. ಆದರೆ ನಾನಂತೂ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದೆ. ಇಷ್ಟು ವರ್ಷಗಳಲ್ಲಿ ಈಗಲೇ ಇಂತಹ ಪರಿಸ್ಥಿತಿ ಬಂದಿರೋದು. ನಂದಿ ಬೆಟ್ಟದ ಬಳಿ ಗೇಟೆಡ್ ಕಮ್ಯುನಿಟಿಯಲ್ಲಿ ನನ್ನದೊಂದು ಮನೆ ಇದೆ. ಆ ಮನೆಯನ್ನು ನಾನೀಗ ಬಾಡಿಗೆಗೆ ಕೊಟ್ಟಿದ್ದೇನೆ. ಅದರಿಂದ ತಿಂಗಳಿಗೆ ಇಷ್ಟು ಅಂತೇಳಿ ಬಾಡಿಗೆ ಬರ್ತಾ ಇದೆ. ಆ ದುಡ್ಡಿನ ಮೇಲೆ ನಾನೀಗ ಡಿಪೆಂಡ್ ಆಗಿದ್ದೀನಿ ಅಂತಲೂ ಕೂಡ ತಮ್ಮ ಪರಿಸ್ಥಿತಿ ಹೇಗಿರಬೇಡ ಅಂತೇಳಿ ಯೋಚಿಸಿ ಅಂತಲೂ ಕೂಡ ಕಹಿ ಸತ್ಯವನ್ನು ಬಿಚ್ಚಿಟ್ಟಿದ್ದಾರೆ ದಿಗಂತ್.
ಮತ್ತೊಂದು ಕಡೆ ದಿಗಂತ್ ಅವರ ಹೆಂಡತಿ ಐಂದ್ರಿತಾ ರೈ ಕೂಡ ಯಾವುದೇ ಸಿನಿಮಾಗಳಲ್ಲೇ ನಟಿಸ್ತಿಲ್ಲ. ಒಂದು ವೇಳೆ ಅವರೇನಾದರೂ ವಾಪಸ್ಸು ನಟನೆ ಅನ್ನೋದ್ರ ಕಡೆ ಏನಾದರೂ ಮುಖವನ್ನು ಮಾಡಿದ್ದಿದ್ರೆ ಬಹುಶಃ ದಿಗಂತ್ಗೆ ಇಷ್ಟು ಕಷ್ಟ ಆಗ್ತಿರ್ಲಿಲ್ವೇನೋ ಗೊತ್ತಿಲ್ಲ. ಮದುವೆ ಆದ ಬಳಿಕ ಕಂಪ್ಲೀಟಾಗಿ ಐಂದ್ರಿತಾ ರೈ ನಟನೆಯಿಂದ ದೂರ ಉಳಿದುಬಿಟ್ರು. ಇದೇ ಬಹುಶಃ ದಿಗಂತಿಗೆ ಒಂದು ಸಮಸ್ಯೆ ಕೂಡ ಆಗಿರ್ಬೋದು, ಫೈನಾನ್ಷಿಯಲಿ ಚಾಲೆಂಜಸ್ಗಳಿಗೆ ಕಾರಣವೂ ಕೂಡ ಆಗಿರ್ಬೋದು. ಯಾಕಂತ ಹೇಳಿದ್ರೆ ಸಹಜವಾಗಿ ಐಂದ್ರಿತಾ ರೈ ಸ್ವಲ್ಪ ಪಾಶ್ ಆಗಿದ್ದಂಥ ಹೆಣ್ಮಗಳು, ಹಾಗಾಗಿ ಡಿಮ್ಯಾಂಡ್ ಕೂಡ ಜಾಸ್ತಿನೇ ಇರ್ತದೆ. ಅದು ಬಹುಶಃ ದಿಗಂತಿಗೆಲ್ಲ ಒಂದು ಕಡೆ ಬೇರ್ ಮಾಡಲಿಕ್ಕೆ ಕಷ್ಟ ಆಗ್ತಿದೆಯೇನೋ ಗೊತ್ತಿಲ್ಲ. ಇನ್ನು ವೆಬ್ ಸೀರೀಸ್ಗಳಲ್ಲಿ ನಟಿಸೋದಕ್ಕೂ ಕೂಡ ರೆಡಿ ಇದ್ದೀನಿ. ಇತ್ತೀಚೆಗೆ ತೆಲುಗಿನಲ್ಲಿ ಸಮಂತ ಜೊತೆಗೆ ಒಂದು ಸಿನಿಮಾದಲ್ಲಿ ನಟಿಸಿದೆ. ಈ ವೇಳೆ ವೆಬ್ ಸೀರೀಸ್ನಲ್ಲಿ ಏನಾದರೂ ಅವಕಾಶಗಳಿದ್ದರೆ ನನಗೆ ತಿಳಿಸಿ ಅಂತಲೂ ಕೂಡ ಹೇಳಿ ಬಂದಿದ್ದೀನಿ ಅಂತಲೂ ಕೂಡ ಹೇಳ್ತಾರೆ. ನನಗೆ ಮುಂಬೈಗೆ ಹೋಗೋದಕ್ಕೆ ಇಷ್ಟ ಇಲ್ಲ, ಮುಂದೆ ಅನಿವಾರ್ಯ ಪರಿಸ್ಥಿತಿ ಬಂದರೆ ನೋಡೋಣ ಅಂತಲೂ ಕೂಡ ಇದ್ದೀನಿ. ತೆಲುಗಿನಲ್ಲಿ ಒಂದು ಸಿನಿಮಾಗೆ ನಟ ನಟಿ ಫೈನಲ್ ಆಗ್ತಾ ಇದ್ದಂತೆ ಅಲ್ಲಿ ವ್ಯಾಪಾರ ಆರಂಭ ಆಗ್ತದೆ. ಆದರೆ ಕನ್ನಡದಲ್ಲಿ ಅಂಥದ್ದೊಂದು ಸಿಸ್ಟಮ್ ಇಲ್ಲ. ಇಲ್ಲಿ ದುಡ್ಡು ಹೂಡಿಕೆ ಮಾಡೋದಕ್ಕೆ ಯಾರೂ ಮುಂದೆ ಬರ್ತಿಲ್ಲ. ಟಿ ವಿ ಹಕ್ಕುಗಳನ್ನು ಕೂಡ ಇಲ್ಲಿ ಯಾರೂ ಖರೀದಿ ಮಾಡ್ತಿಲ್ಲ ಅಂಥೇಳಿ ಬೇಸರವನ್ನು ವ್ಯಕ್ತಪಡಿಸ್ತಾ ಈ ಸಿನಿಮಾ ರಂಗದ ಬಣ್ಣದ ಲೋಕದ ಕರಾಳತೆಯನ್ನು ಈ ಮೂಲಕ ತೆರೆದಿಟ್ಟಿದ್ದಾರೆ. ಅಂದರೆ ಈ ಬಣ್ಣದ ಲೋಕದಲ್ಲಿ ಯಾವ ರೀತಿ ಇದೆ ಪರಿಸ್ಥಿತಿ ಸದ್ಯಕ್ಕೆ ಅಂಥೇಳಿ ನೀವು ಅಂದ್ಕೊಂಡಿರ್ತೀವಿ, ಒಂದು ಸಿನಿಮಾವನ್ನು ಮಾಡಿಬಿಟ್ರೆ ಮುಗಿದೋಯ್ತು, ಅವ್ರ ಜೀವನ ಸೆಟ್ಲಾಯಿತು, ನಂತರ ಏನು ದುಡ್ಡೇ ದುಡ್ಡು ಅಂತ ಹೇಳ್ಬಿಟ್ಟು ಆ ಸಿನಿಮಾದಿಂದ ದುಡ್ಡು ಬಂತ, ಆ ಸಿನಿಮಾ ತಂಡದವರು ದುಡ್ಡು ಕೊಟ್ರ, ಜೊತೆಗೆ ಮುಂದೆ ಸಿನಿಮಾಗಳು ಅವಕಾಶಗಳು ಸಿಗ್ತಾ ಇದೆಯಾ, ಸಿಗದೇ ಇದ್ದರೆ ಪರಿಸ್ಥಿತಿ ಏನು, ಮನೆ ಬಾಡಿಗೆ ಸಂಸಾರವನ್ನು ಸಾಗಿಸಬೇಕು, ಖರ್ಚನ್ನು ನಿಭಾಯಿಸಬೇಕು, ಎಲ್ಲದೂ ಕೂಡ ತನ್ನ ದುಡಿಮೆಯಿಂದನೇ ಆಗಬೇಕು. ಬೇರೆ ಸೈಡ್ ಇನ್ಕಮ್ ಏನಾದರೂ ಇದ್ದರೆ ಆಗ್ತದೆ. ಅದೂ ಇಲ್ಲ ಅಂತ ಹೇಳಿದ್ರೆ ಬದುಕು ಇದೇ ರೀತಿ ಬೀದಿಗೆ ಬರೋದ್ರಲ್ಲಿ ಅನುಮಾನನೇ ಇಲ್ಲ. ನೋಡೋಣ, ದಿಗಂತವ್ರಿಗಂತೂ ಏನೋ ಒಂದು ಮನೆ ಇದೆ, ಒಂದಷ್ಟು ಅವಕಾಶಗಳು ಸಿಗ್ತಾ ಇದ್ದಾವೆ, ಬದುಕು ಬದಲಾಗ್ಬೋದು. ಇದೇ ರೀತಿ ಇನ್ನುಳಿದಂಥವ್ರಿಗೆ, ಅಂದರೆ ಯಾರಿಗಾದರೂ ನಿಜವಾದಂತಹ ಅವಶ್ಯಕತೆ ಇದ್ದಂಥವ್ರಿಗೆ ಸಹಾಯ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಯಾರಾದರೂ ಮುಂದೆ ಬರೋರಿದ್ದರೆ ಇಂತಹ ಕಲಾವಿದರುಗಳಿಗೆ ಅಥವಾ ತುಂಬ ಕಷ್ಟದಲ್ಲಿರುವಂತಹ ಬಣ್ಣದ ಲೋಕದ ಕಾರ್ಮಿಕರಿಗೆ ಸಹಾಯ ಮಾಡೋರಿದ್ದರೆ ಸಹಾಯ ಮಾಡಿ ಅಂತೇಳಿ ಹೇಳಿದ. ನಿಮಗೇನಿಸುತ್ತೆ ಸ್ನೇಹಿತರೆ ಬಣ್ಣದ ಲೋಕದ ಈ ಕರಾಳತೆಯ ಬಗ್ಗೆ? ನಿಮಗೇನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಬಣ್ಣದ ಲೋಕಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಹಾತೊರಿತಿರೋರಿಗೂ ಕೂಡ ಈ ಸ್ಟೋರಿಯನ್ನು ಫಾರ್ವರ್ಡ್ ಮಾಡಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.